ಇವತ್ತು ಕ್ರಿಕೆಟ್ ಪ್ರೇಮಿಗಳಿಗೆ ರಸದೌತಣ. ಕಾರಣ ಬದ್ಧ ವೈರಿಗಳು ಮುಖಾಮುಖಿ ಆಗ್ತಾ ಇದ್ದಾರೆ ದುಬೈನ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ. ಚಾಂಪಿಯನ್ಸ್ ಟ್ರೋಫಿಯಲ್ಲಿಂದು ಇವತ್ತು ಸೂಪರ್ ಸಂಡೇ. ಭಾರತದ ಗೆಲುವಿಗಾಗಿ ಈಗಾಗಲೇ ವಿಶೇಷ ಪೂಜೆ ಪುನಸ್ಕಾರವನ್ನು ಮಾಡಲಾಗ್ತಾ ಇದೆ. ಮೈಸೂರು ರಸ್ತೆಯಲ್ಲಿರುವಂತಹ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಕೆಯಾಗಿದೆ ಭಾರತದ ತಂಡದ ಗೆಲುವಿಗೆ. ಒಂದೇ ಮಾತರಂ ಸಂಘಟನೆಯಿಂದ ವಿಶೇಷ ಪೂಜೆ ಸಲ್ಲಿಕೆಯಾಗಿದೆ. 101 ತೆಂಗಿನಕಾಯಿಯನ್ನು ಒಡೆದು ಸಂಘಟನೆಯ ಕಾರ್ಯಕರ್ತರು ಟೀಂ ಇಂಡಿಯಾ ಗೆಲುವಿಗಾಗಿ ವಿಶೇಷ ಪ್ರಾರ್ಥನೆಯನ್ನ ದೇವರಲ್ಲಿ ಸಲ್ಲಿಸಿದ್ದಾರೆ. ಪಂದ್ಯ ಭಾರತ ಗೆಲುವಿಗಾಗಿ ಗಾಳಿ ಆಂಜನೇಯ ದೇವಸ್ಥಾನದ ಬಳಿ ತೆಂಗಿನಕಾಯಿಗಳನ್ನು ಮೂಲಕವಾಗಿ ಭಾರತ ಗೆಲುವಿಗಾಗಿ ವಿಶೇಷ ಪ್ರಾರ್ಥನೆ ಗಾಳಿ ಆಂಜನೇಯನಿಗೆ ವಿಶೇಷ ಪೂಜೆಯನ್ನ ನಡೆಸುವ ಮೂಲಕವಾಗಿ ಭಾರತದ ಗೆಲುವು ಜೊತೆಗೆ ಭಾರತ ತಂಡದ ಆಟಗಾರರಿಗೆ ಒಂದು ಶಕ್ತಿಯನ್ನ ಕೊಡಬೇಕು ಅಂತ ಹೇಳಿ ಈಗ ಈಡುಗಾಯನ್ನು ಕೂಡ ಹೊಡಿತಾ ಇದ್ದಾರೆ. ಅದರ ಜೊತೆಗೆ ಈಗ ತಂಡದ ಆಟಗಾರರ ಫೋಟೋಗಳನ್ನ ಹಿಡ್ಕೊಂಡು ಈಗ ಮಾಡುವಂಥದ್ದು, ಜೊತೆಗೆ ಭಾರತ ಗೆಲುವಿಗಾಗಿ ಹಾರೈಸುವಂಥದ್ದು ಕೂಡ ಆಗ್ತಾ ಇದೆ. ಗಮನಿಸ್ತಾ ಇದ್ರಿ, ನಗರದ ಬಹುತೇಕ ದೇವಸ್ಥಾನಗಳಲ್ಲಿ ಕೂಡ ವಿಶೇಷ ಪೂಜೆ ಪ್ರಾರ್ಥನೆಗಳನ್ನು ಕೂಡ ಸಲ್ಲಿಸಲಾಗ್ತಾ ಇದೆ. ಈಗ ಗಾಳಿ ಆಂಜನೇಯ ದೇವಸ್ಥಾನದ ಬಳಿಯೂ ಕೂಡ ಈಗ ಬ್ಯಾಟ್ ಅನ್ನ ಹಿಡ್ಕೊಂಡು ವಿಕೆಟ್ಸ್ಗಳನ್ನ ಇಟ್ಟು ಜೊತೆಗೆ ಭಾರತ ತಂಡದ ಆಟಗಾರರ ಫೋಟೋಗಳನ್ನ ಹಿಡ್ಕೊಂಡು ಪೂಜೆಯನ್ನ ಮಾಡಿ ಈಗ ಇಡುಗಾಯನ್ನ ಹೊಡೆದಿದ್ದಾರೆ.